ಮಲ್ಲೂರಾಂಬ ದೇವಿಯ ಆಶೀರ್ವಾದದಿಂದ ನಮ್ಮ ತಾಲೂಕಿನ ಜನತೆಗೆ ಉತ್ತಮ ಆರೋಗ್ಯ, ಐಶ್ವರ್ಯ ಹಾಗೂ ರೈತರಿಗೆ ಉತ್ತಮ ಮಳೆ ಬೆಳೆಯಾಗಲಿ ಎಂದು ಪ್ರಾರ್ಥಿಸುತ್ತೇನೆ ಎಂದು ಕಾಂಗ್ರೆಸ್ ಮುಖಂಡ ಪಂಚಾಕ್ಷರಿ ರೆಡ್ಡಿ ಹೇಳಿದ್ದಾರೆ. ತಾಲೂಕಿನ ಕಸಬಾ ಹೋಬಳಿಯ ದೇವರಮಳ್ಳೂರು ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಹುಣ್ಣಿಮೆಯ ಪ್ರಯುಕ್ತ ಆಚರಿಸುವ ಮಲ್ಲೂರಾಂಬ ದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ದೇವರಿಗೆ ವಿಶೇಷ ಪೂಜೆ ನೆರವೇರಿಸಿ ಸಾವಿರಾರು ಭಕ್ತಾದಿಗಳಿಗೆ ಹೋಳಿಗೆ ಊಟದ ವ್ಯವಸ್ಥೆ ಹಾಗೂ ಬಂದ ಮಹಿಳೆಯರಿಗೆ ಸೀರೆ, ಕುಂಕುಮ, ಪುರುಷರಿಗೆ ಪ್ಯಾಂಟ್ ಶರ್ಟ್, ಬಟ್ಟೆ ವಿತರಿಸಿ ಮಾತನಾಡಿದ್ದಾರೆ. ತಾಲೂಕಿನಾದ್ಯಂತ ಪುರಾತನ ದೇವಾಲಯವಾದ ದೇವರಮಳ್ಳೂರು ಗ್ರಾಮದ ಮಲ್ಲೂರಾಂಬ ದೇವಾಲಯದ ರಥೋತ್ಸವವು ಜಿಲ್ಲೆಯಲ್ಲಿ ಅತ್ಯಂತ ಪ್ರತೀತಿಯನ್ನ ಹೊಂದಿರುವುದು ನಮ್ಮ ತಾಲೂಕಿನ ಹೆಮ್ಮೆ. ಶ್ರೀ ಮಲ್ಲೂರಾಂಬ ದೇವರಿಗೆ ವಿಶೇಷ ಪೂಜೆ, ಹೂವಿನ ಅಲಂಕಾರ ಸಲ್ಲಿಸುವ ಮೂಲಕ ಕ್ಷೇತ್ರದ ಜನತೆಗೆ ಉತ್ತಮ ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ, ಸಮೃದ್ಧಿಯನ್ನ ಪ್ರಸಾದಿಸಲಿ ಹಾಗೂ ರೈತಾಪಿ ವರ್ಗಕ್ಕೆ ಕಾಲಕಾಲಕ್ಕೆ ಉತ್ತಮ ಮಳೆ ಬೆಳೆಯಾಗಿ ಸುಖ ಸಮೃದ್ಧಿಯಾಗಿ ಅಭಿವೃದ್ಧಿ ಆಗಲಿ, ಎಲ್ಲರೂ ಅಭಿವೃದ್ಧಿಯಾಗುವಂತೆ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇನೆ ಎಂದರು. ಇದೇ ಸಂದರ್ಭದಲ್ಲಿ ದೇವಾಲಯದ ಅಭಿವೃದ್ಧಿಗೆ 1 ಲಕ್ಷ ರೂಪಾಯಿಗಳನ್ನು ನೀಡಿದ್ದು, ಮುಂದಿನ 2026 ಏಪ್ರಿಲ್ ತಿಂಗಳ ಅಂತ್ಯದೊಳಗೆ ದೇವಾಲಯದ ಬಳಿ ಪ್ರಸಾದ ವಿತರಿಸುವ ಒಂದು ಚಿಕ್ಕ ಮಂಟಪವನ್ನು ನಿರ್ಮಿಸಿಕೊಡುವ ಭರವಸೆ ನೀಡಿದ್ದಾರೆ. ಪಂಚಾಕ್ಷರಿ ರೆಡ್ಡಿ ಅವರ ಕುಟುಂಬದ ಸ್ವರೂಪ ರೆಡ್ಡಿ, ಜ್ಯೋತಿ ಸ್ವರೂಪ ರೆಡ್ಡಿ, ಸುನೀತಮ್ಮ, ತೇಜಸ್ ರೆಡ್ಡಿ, ಕೃಪಾನಂದ ವಿಆರ್ ಪೂಜೆಯಲ್ಲಿ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ದೇವಾಲಯದ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಮುನಿರಾಜು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪವಿತ್ರ ದೇವರಾಜ್, ಉಪಾಧ್ಯಕ್ಷ ಅನಸೂಯಮ್ಮ, ಮುಖಂಡರಾದ ವೆಂಕೋಬರಾವ್, ವಕೀಲ ಸುಬ್ರಮಣಿ, ನಂಜುಂಡಪ್ಪ, ವಿಎಲ್, ಮುನಿರಾಜು, ಚಂದ್ರಪ್ಪ, ರಾಮಚಂದ್ರಪ್ಪ, ಆಂಜನಪ್ಪ, ರಾಮಕೃಷ್ಣಪ್ಪ, ಶ್ರೀರಾಮ್ ಮತ್ತಿತರರು ಇದ್ದರು. ಒಂದು ನಿಮಿಷ ಅಣ್ಣ, ಆಗ್ಯಾನೆ ಆಶೀರ್ವಾದದಿಂದ ಅದೇನಾಗುತ್ತೋ ಲೆಕ್ಕ ಮಾಡಿ ಅದಾದಮೇಲೆ ಇನ್ನೊಂದು ಕೊಟ್ಟು ಸಂಖ್ಯೆ ಮಾಡ್ಕೊಂಡಿದ್ವಿ. ಒಂದು ಬಾಕ್ಸಲ್ಲಿ ಕೊಡ್ತೀವಿ. ಹಾಗೆ ಇವತ್ತು ಇಲ್ಲಿಂದ ಶುರುವಾಗಲಿ ಮಲ್ಲೂರಾಂಬ ದೇವಿ ಸನ್ನಿಧಾನದಲ್ಲಿ ಮುಂದಿನ ಯುಗಾದಿ ಆದಮೇಲೆ ನನ್ನ ತಮ್ಮನ ಮದುವೆ ಇಲ್ಲೇ ಮಾಡ್ತೀನಿ ಅಂತ ಮಾತು ಕೊಡ್ತಾ ಇದ್ದೀನಿ.